ಬಂದಿದೆ ರುಚಿ ಸವಿಯಲು. ಇದು ಈ ನಮ್ಮ ಮಲೆನಾಡು ಕಡೆಯಿಂದ ಹಲಸಿನ ಕೊಟ್ಟೆ ಕಡುಬು ಅಂತೀವಿ. ನಮಸ್ತೆ. ನನ್ನ ಹೆಸರು ನಾಗರಾಜ್ ಅಂತ, ನಾಗರಾಜ್ ಕಾರಂತ್. ಸ್ಪೆಷಲ್ ತಿಂಡಿಯನ್ನು ತಯಾರು ಮಾಡ್ತಾ ಇದ್ದೀರಾ, ಇದು ಬಂದು ಈ ನಮ್ಮ ಮಲೆನಾಡು ಕಡೆ ಮಾಡೋಂಥದ್ದು ತಿಂಡಿ. ಇದು ಹೆಸರು ಬಂದು ಕೊಟ್ಟೆ ಕಡುಬು ಅಂತ. ಇದನ್ನ ಹಲಸಿನ ಎಲೆಯಲ್ಲಿ ಮಾಡಿ ಮಾಡ್ತಾರೆ. ಈಗ ಅದೇ ಎಲ್ಲ ಆ ಕಡೆಯಿಂದ ಎಲ್ಲ ಈ ಕಡೆನೆ ಬರ್ತಾ ಇದೆ ಈಗ. ಕೊಟ್ಟೆ ಕಡುಬು ಅಂದ್ರೆ ನಿಮ್ಗೆ ಅದನ್ನ ಹಲಸಿನ ಎಲೆಯಲ್ಲಿ ಅದನ್ನ ಎಣಿಬೇಕು, ಎಣೆದು ಮಾಡೋಂತ ಇದು. ಹೌದೌದು, ಬೇರೆ ಮಾಡ್ತಾರೆ, ಬಟ್ ಆದ್ರೆ ಅದು ಮಲೆನಾಡಿಗಿಂತ ಮೇಲ್ಗಡೆ ಇನ್ನೊಂದು ಇದರಲ್ಲಿ ಮಾಡ್ತಾರೆ. ಹಲಸಿನ ಕಡುಬು. ಹಾ ಹೌದು. ಇದು 4 ಹಲಸಿನ ಎಲೆಯನ್ನು ಇಟ್ಕೊಂಡು ಕೊಟ್ಟೆ ಮಾಡಿ ಕಡ್ಡಿ, ಪರಕೆ ಕಡ್ಡಿಯಲ್ಲಿ ಇದನ್ನ ಸೆಡಬೇಕು 4 ಕಡೆ. ಈ ತರ ಎಲ್ಲ ಬರುತ್ತೆ ಕಡ್ಡಿ. ಇದು ಕೊಟ್ಟೆ. ಇದ್ರ ಒಳಗೆ ತುಂಬಿಸುವಂತದ್ದು ಉದ್ದಿನ ಹಿಟ್ಟು. ಉದ್ದು ಮಾಮೂಲಿ ಇಡ್ಲಿ ಹಿಟ್ಟೆ ಕಡುಬು. ಈಗ ಕಡುಬು ಕಡುಬು ಅಂದ್ರೆ ಇಡ್ಲಿಕ್ಕಿಂತ ಇದು ಒಂದು 20 ನಿಮಿಷ ಜಾಸ್ತಿ ಬೇಯಬೇಕಾಗತ್ತೆ. ಅರ್ಧ ಗಂಟೆ ಬೇಕು. ಈಗ ಇದ್ರೊಳಗಡೆ ಹಿಟ್ಟು ಹಾಕೋದಲ್ವಾ? ಇದ್ರೊಳಗೆ ಹಿಟ್ಟು. ಸೊ ಏನ್ ಸ್ಪೆಷಲ್ ಈ ಹಲಸಿನ ಎಲೆನೆ ಇಡ್ಲಿ ಇದನ್ನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿದೆ. ಹಲಸಿನ ಫ್ಲೇವರ್, ಹಲಸಿನ ಎಲೆ ಪರಿಮಳ ಹಾಗೆ ಬರುತ್ತೆ. ಅದೊಂಥರ ಕೊಬ್ಬರಿ ಎಣ್ಣೆ ಹಾಕಿ ತಿಂದ್ರೆ ಇನ್ನೂ ರುಚಿ ಇರುತ್ತೆ. ಅದು ಮಾವಿನಕಾಯಿ ಚಟ್ನಿ, ಕೊಬ್ಬರಿ ಎಣ್ಣೆ. ಅದೇ ಕರಾವಳಿದು, ಕರಾವಳಿ ಮಲೆನಾಡು ಕಡೆ ಫೇಮಸ್. ಇವಾಗ ಎಲ್ಲ ಕಡೆ ಶುರುವಾಗಿದೆ ಇದು. ಅಂದ್ರೆ ಇದು ಇದಕ್ಕೇನು ಜೊತೆಗೆ ಇಡ್ಲಿಗೆ ಮಾವಿನಕಾಯಿ ರಸ ಅಂತ ಬರುತ್ತೆ, ಸಿಹಿ, ಅದು ಆಗತ್ತೆ. ಮಾವಿನಕಾಯಿ ಚಟ್ನಿ, ಕೆಲವು ಕಡೆ ಸಂಡಿಗೆ ಮೆಣಸು, ಮಜ್ಜಿಗೆ ಮೆಣಸು ಅಂತಾರೆ, ಅದು ರುಚಿ ಇರುತ್ತೆ. ಕೊಬ್ಬರಿ ಎಣ್ಣೆ. ಈ ಮಳೆ ಬರ್ತಾ ಇದ್ರೆ ಇನ್ನೂ ಒಳ್ಳೆ ಫೇಮಸ್, ಲಾಯಕ್ ಆಗತ್ತೆ ರುಚಿ. ಸೊ ಸ್ಪೆಷಲ್ ಏನಾದ್ರು ಆಡ್ ಮಾಡ್ತೀರಾ ಇದಕ್ಕೆ? ಎಂತ ಇಲ್ಲ ಇದಕ್ಕೆ ಸ್ಪೆಷಲ್ ಏನಿಲ್ಲ. ಆ ಎಲೆ ಬಿಡಿಸಿ 4 ಭಾಗ ಮಾಡಿ, 4 ಎಲೆನ ಈ ತರ ಮಾಡ್ಕೊಂಡು ಮಧ್ಯೆ 4 ಕಡೆ ಕಡ್ಡಿ ಹಾಕುದು. ಆಮೇಲೆ ಇದೇ ತರ ಮಡಚಿ ಬಿಟ್ಟು ಕೊಟ್ಟೆ ಆಗತ್ತೆ. ಇದ್ರೊಳಗೆ ಹಿಟ್ಟು ಹಾಕಿ ಬೇಯಿಸುವಂತದ್ದು. ಇದ್ರಲ್ಲಿ ಏನ್ ಫ್ಲೇವರ್? ಅಷ್ಟು ಫ್ಲೇವರ್ ಇದೆ. ಹಲಸಿನ ಎಲೆದೇ ಒಂದು ಪರಿಮಳ, ಹಲಸಿನ ಎಲೆದು ಪರಿಮಳ ಬರುತ್ತೆ. ಅದು ಕೊಬ್ಬರಿ ಎಣ್ಣೆ ಬಿದ್ದ ತಕ್ಷಣ ಇನ್ನೊಂಥರ ವಿಶಿಷ್ಟವಾದ ಒಂದು ರುಚಿ. ಇದು ಕೊಬ್ಬರಿ ಎಣ್ಣೆ ಹಾಕಿ ತಿನ್ನುವಾಗ ಕೊಬ್ಬರಿ ಎಣ್ಣೆ ಹಾಕಿಕೊಂಡು ತಿನ್ನುವುದು, ಅದು ಒಂಥರ ಒಳ್ಳೆ ರುಚಿ ಕೊಡುತ್ತೆ. ಕಾಯಿ ಚಟ್ನಿ, ಮಾವಿನಕಾಯಿ ರಸ ಅಂತ. ಇದು ಮಲೆನಾಡಲ್ಲಿ ಜಾಸ್ತಿ. ಮಲೆನಾಡು, ಕರಾವಳಿ 2 ಕಡೆ ಫೇಮಸ್ ಇದೆ. ಈಗ ಬೆಂಗಳೂರು ಎಲ್ಲ ಹೋಟ್ಲಲ್ಲೂ ಇದೆ. ಇದು ಬೇರೆ ಸ್ಪೆಷಲ್ ಇಲ್ಲ, ಏನಿಲ್ಲ, ಮಾಮೂಲಿ ಇಡ್ಲಿ ಹಿಟ್ಟೆ, ಸ್ವಲ್ಪ ಸ್ಮೂತ್. ಇದಕ್ಕೆ ಹಲಸಿನ ಎಲೆಗೆ ಕೂಡಿದ್ರೆ ಮಾತ್ರ ಅದು ಅದೇ ರುಚಿ. ಅದಕ್ಕೆ ಕೊಟ್ಟೆ ಕಡುಬು. ಕೊಟ್ಟೆ ಕಡುಬು, ಹಲಸಿನ ಎಲೆ. ಅದು ಕೊಟ್ಟೆ ತರ ಮಾಡಿದಕ್ಕೆ ಕೊಟ್ಟೆ. ಅದ್ ಬಿಟ್ಟು ಬೇರೆ ವಿಷಯ ಇದಕ್ಕೆ ಏನೇನು ಇದನ್ನ ಚಟ್ನಿ ಅದೇ ಕಾಯಿ ಚಟ್ನಿ, ಮಾವಿನಕಾಯಿ ರಸ. ಸಿಹಿ ಇದ್ರೆ ಇನ್ನೂ ಅದೇ ಮಾವಿನಕಾಯಿ ರಸ ಸಿಹಿ ಇರುತ್ತೆ. ಸಾಂಬಾರ್ ಸೆಟ್ ಆಗಲ್ಲ. ಮಾವಿನಕಾಯಿ ರಸ, ಮಾವಿನಕಾಯಿ ಚಟ್ನಿ, ಸಂಡಿಗೆ ಮೆಣಸು, ಕೊಬ್ಬರಿ ಎಣ್ಣೆ ತಿನ್ನೋಕೊಳ್ಳೆ ರುಚಿ ಇರುತ್ತೆ. ಅದು ಕರೆಕ್ಟ್ ಆಗಿ ಮುಚ್ಚಿದ ಮೇಲೆ 30 ನಿಮಿಷ ಬೇಕು. 30 ನಿಮಿಷ ಬೇಕಬೇಕು. 30 ನಿಮಿಷ ಆಮೇಲೆ 10 ನಿಮಿಷ ಬಿಟ್ಟು ಅದನ್ನ ಕೊಟ್ಟೆ ಬಿಡಿಸು ಬರುತ್ತೆ. ಬಿಸಿಯಲ್ಲಿ ಬರಲ್ಲ. ಬಿಸಿಯಲ್ಲಿ ಬಂದ್ರೆ ಕಟ್ಟಾಗತ್ತೆ. ಒಂದು 10 ನಿಮಿಷ ತೆಗೆದು 10 ನಿಮಿಷ ಬಿಟ್ಟವಾಗ ತಣ್ಣಗಾಗಿ ಆಟೋಮೆಟಿಕ್ ಬರುತ್ತೆ. ಬೇಯಿಸ್ಬೇಕು. ಇಡ್ಲಿಕ್ಕಿಂತ ಒಂದು 15 ನಿಮಿಷ ಜಾಸ್ತಿ ಬೇಯಿಸ್ಬೇಕು. ಅದು ಇಡ್ಲಿ ಆದ್ರೆ ಈ ಕೊಟ್ಟೆಗೆ 1.5 ಇಡ್ಲಿ ಪ್ರಮಾಣದ ಹಿಟ್ಟು ಜಾಸ್ತಿ ಬರುತ್ತೆ. ಅದು 1 ಇಡ್ಲಿಗೆಕ್ಕಿಂತ ಇನ್ನೊಂದು ಅರ್ಧ ಪ್ರಮಾಣ ಜಾಸ್ತಿ ಹಿಟ್ಟು ಬೀಳುತ್ತೆ. 1.5 ಇಡ್ಲಿ ಪ್ರಮಾಣ ಬರುತ್ತೆ. ಅದೊಂದು 5 ನಿಮಿಷ ಎಲೆ ಬೇಯೋ ಟೈಮು. ಕೊಟ್ಟೆ ದೊಡ್ಡದಿದ್ರೆ ಹಿಟ್ಟು ಜಾಸ್ತಿ ಬರುತ್ತೆ, ಕೊಟ್ಟೆ ಸಣ್ಣದಿದ್ರೆ ಹಿಟ್ಟು ಕಮ್ಮಿ ಸಾಕಾಗತ್ತೆ. ಅರ್ಧ ಗಂಟೆ 30 ನಿಮಿಷ ಬೇಯಬೇಕು.
ಬೆಂದಾದ್ಮೇಲೆ 10 ನಿಮಿಷ ತಣ್ಣಗಾಗಿ ಕೊಟ್ಟೆ ಬಿಡಿಸ್ಕೊಂಡು ತಿನ್ನೋದು. ಕೊಟ್ಟೆ ಬಿಡಿಸಿ ತಿನ್ಬೇಕು. ಆ ಪರಿಮಳದ ಹಲಸಿನ ಎಲೆ ಪರಿಮಳ. ಹೊಟ್ಟೆ ಕಡುಬು ಅಂದ್ರೆ ಅದು ಆಕ್ಚುಲಿ ಹಳೆ ಕಾಲದವರೆಲ್ಲ ಅದನ್ನ ಯೂಸ್ ಮಾಡ್ತಿದ್ವು. ಏನಕ್ಕೆ ಅಂದ್ರೆ ಬರೀ ಮಳೆಗಾಲ ಬಿಸಿಗಾಲ ಅಂತಲ್ಲ, ಅದು ಆರೋಗ್ಯ ದೃಷ್ಟಿಯಿಂದ ಒಂಥರ ಒಳ್ಳೇದು. ಇನ್ನೊಂದು ಅದು ನಮ್ಮ ದೇಹದಲ್ಲಿ ಯಾವ ರೀತಿ ಇದಾಗ್ತಿತ್ತು ಅಂದ್ರೆ ಹಳೆ ಕಾಲದವರೆಲ್ಲ ಅವಾಗ ಗಟ್ಟಿಮುಟ್ಟಾಗಿರ್ತಿದ್ವು. ಅದು ಈಗ ಬರ್ತಾ ಬರ್ತಾ ಏನಾಯ್ತು, ಅದನ್ನ ಮರೆಯಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಆದ್ರೆ ಈಗ ಅದನ್ನೇ ನಾವು ತರೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಅದರಲ್ಲಿ ಇರುವಂತ ವಿಶೇಷತೆ ಅಂದ್ರೆ ಹಲಸಿನ ಎಲೆಯಲ್ಲಿ ಅವಾಗೆಲ್ಲ ಯಾವುದು ಈಗಿನ ತರ ತಟ್ಟೆ ಲೋಟ ಬಟ್ಲು ಎಲ್ಲ ಇರ್ತಾ ಇರಲಿಲ್ಲ ಇಡ್ಲಿಗೆ ಅದಕ್ಕೆ ಇದಕ್ಕೆ ಅಂತ. ಈಗ ಅವಾಗಿನ ಕಾಲದಲ್ಲಿ ಅದನ್ನೇ ಅಂದ್ರೆ ಮರದ್ದು ಇದರಲ್ಲೇ ಮಾಡ್ತಾ ಇದ್ರು. ಸೊ ಹಾಗಾಗಿ ಅದು ಉಳ್ಕೊಂತ ಬರ್ತಾ ಇದೆ ಈಗ. ಹೌದೌದು. ಅದು ಹೇಗೆ ಅಂದ್ರೆ ಹಲಸಿನ ಎಲೆ ಇರುತ್ತಲ್ವಾ, ಅದು ನೀವು ಒಂದ್ಸರಿ ಮುರಿದು ನೋಡಿದ್ರೆ ಸುಮ್ಮನೆ ಫ್ಲೇವರ್ ಮಾಡಿದ್ರು ಕೂಡ ಅದು ನಿಮ್ಗೆ ಗೊತ್ತಾಗುತ್ತೆ ಅದ್ರ ಘಮ ಘಮ ಅನ್ನೋದು. ಈಗ ನಾವು ಅದರಲ್ಲೇ ಕಡುಬು ಮಾಡ್ತಾ ಇದೀವಿ ಅಂದ್ರೆ ಅದ್ರ ಫ್ಲೇವರ್ ಇದ್ದೇ ಇರುತ್ತೆ. ಜನರು ಲೈಕ್ ಮಾಡ್ತಾ ಇದ್ದಾರೆ. ಬೆಂಗಳೂರು ತನಕ ಬಂದಿದೆ. ಇಲ್ಲ ಇದಕ್ಕೆ ಆಕ್ಚುಲಿ ಬಂದು ಮಾವಿನಕಾಯಿ ಚಟ್ನಿ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಆಯ್ತಾ. ಅದು ಬಿಟ್ಟು ಇನ್ನು ನೀವು ಮಾವಿನಕಾಯಿ ರಸ ಅಂತ ಮಾಡ್ತೀವಿ. ಅಂದ್ರೆ ಇದಕ್ಕೆಲ್ಲ ಸಾಂಬಾರ್ ಗಿಂಬಾರೆಲ್ಲ ಸೆಟ್ ಆಗಲ್ಲ. ಮಾವಿನಕಾಯಿ ರಸ ಚೆನ್ನಾಗಿರುತ್ತೆ, ಅದ್ರ ಸ್ವಾದನೇ ಬೇರೆ. ಮಾವಿನಕಾಯಿ ನಾವು ಹೇಳೋದಾರೆ ಮಾವಿನಕಾಯಿ ಗೊಜ್ಜು ಅಂತೀವಿ, ಮಲೆನಾಡು ಕಡೆ ಎಲ್ಲ ಹೇಳೋದು ಮಾವಿನಕಾಯಿ ರಸ ಅಂತಾರೆ. ಕಾಂಬಿನೇಷನ್ ಅದೇನೆ, ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಗೊಜ್ಜು. ಆಕ್ಚುಲಿ ಬಂದು ಇದು ಇಡ್ಲಿ ಹಿಟ್ಟು ತರನೇ, ಬಟ್ ಆದ್ರೆ ಇಡ್ಲಿ ಹಿಟ್ಟಷ್ಟು ಗಟ್ಟಿ ಇರಬಾರ್ದು. ಇಡ್ಲಿ ಹಿಟ್ಟಿಗಿಂತ ಒಂಚೂರು ನೀರಾಗಿರ್ಬೇಕು. ಮತ್ತೆ ಅದಕ್ಕೆ ಕೊಡುವಂತ ತರಿಗಿಂತ ಕಾಲಂಶ ತರಿ ಕಮ್ಮಿ ಕೊಡಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಒಳ್ಳೆ ಕಡುಬು ಬರುತ್ತೆ, ಸ್ಮೂತ್ ಆಗಿ ಸಾಫ್ಟ್ ಆಗಿ ಕಡುಬು ಬರುತ್ತೆ. ಏನಿಲ್ಲ ಕಾಮನ್ ಇಡ್ಲಿನೇ. ಅದಕ್ಕೆ ಹಾಕುವಂತ ತರಿ ಇರುತ್ತಲ್ಲ ಅದು ಕಮ್ಮಿ ಹಾಕ್ಬೇಕು. ಉದ್ದನ್ನ ಸ್ವಲ್ಪ ನೀರಾಗಿ ರುಬ್ಬೇಕು. ಗಟ್ಟಿ ರುಬ್ಬಿದ್ರೆ ಏನಾಗುತ್ತೆ, ಅದು ನಿಮ್ಗೆ ಗಟ್ಟಿ ಆಗತ್ತೆ, ಬೆಂದಾದ್ಮೇಲೆ ಗಟ್ಟಿ ಆಗತ್ತೆ, ಮತ್ತೆ ಆರಿದ್ಮೇಲೂ ಗಟ್ಟಿ ಆಗತ್ತೆ. ಇದನ್ನ ಈ ತರ ಇದ್ದಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಸ್ಮೂತ್ ಆಗಿ ಸಾಫ್ಟ್ ಆಗಿ ಹಂಗೆ ಇರುತ್ತೆ. ಹೌದು. ಇದು ಇಡ್ಲಿ ತರ ಇದ್ ಮಾಡಕ್ಕಾಗಲ್ಲ. ಇದು ಹತ್ತತ್ರ ಇಡ್ಲಿಗಿಂತ 20 ನಿಮಿಷ ಜಾಸ್ತಿ ಬೇಕು. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ ಕಡುಬಿಗೆ ಮಾವಿನಕಾಯಿ ಚಟ್ನಿ ಅಂತ ಹೇಳಿ, ಇಲ್ಲೇ ಇದೆ ನೋಡಿ, ಗ್ರೈಂಡ್ ಆಗ್ತಿದೆ. ಇದೇ ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಸಿಗುತ್ತೆ. ಅಂದ್ರೆ ಅದರಲ್ಲಿ 2 ತರ ಮಾವಿನಕಾಯಿ ಇರುತ್ತೆ. ಒಂದು ತೋತಾಪುರಿ, ಇನ್ನೊಂದು ಆಮ್ಲೆಟ್ ಅಂತ ಬರುತ್ತೆ. ಅದಕ್ಕೆ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ, ಯಾಕೆಂದ್ರೆ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿದ್ರೇನೆ ಅದು ಚಂದ. ಮಾವಿನಕಾಯಿ ಚಟ್ನಿ ಗೊಜ್ಜು ಈಗ ಇಲ್ಲಿಲ್ಲ, ಗೊಜ್ಜು ಮಾಡ್ತಾರೆ. ಕಾಂಬಿನೇಷನ್ ಮಾಡೋದು ಇದೊಂದು 2. ಹೌದು. ಇದಕ್ಕೇನಾದ್ರು ಬೇರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಥವಾ? ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಮಾವಿನಕಾಯಿ, ಲೈಟ್ ಆಗಿ ಕರಿಬೇವು, ಹುರ್ಗಡ್ಲೆ ಹಾಕಬಾರ್ದು. ಹುರ್ಗಡ್ಲೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂಥರ ನೋಳೆ ಅಂಶ ಆದಂಗೆ ಆಗುತ್ತೆ. ಅದು ಕಡುಬಿಗೆ ಚೆನ್ನಾಗಾಗಲ್ಲ. ಇಡ್ಲಿಗೆಲ್ಲ ಚೆನ್ನಾಗಾಗುತ್ತೆ, ಕಡುಬಿಗೆ ಚೆನ್ನಾಗಾಗಲ್ಲ. ಇದು ಮಾವಿನಕಾಯಿ, ಕಾಯಿ, ಆಮೇಲೆ ಹಸಿಮೆಣಸು, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಸ್ಪೆಷಲ್ ಕಾಂಬಿನೇಷನ್. ಹೌದೌದು.